ಇಲ್ಲ ಅಷ್ಟೇ ಅಂತ ಇಡೀ 8 ದಿವಸನೇ ಆಗಿದೆ. ಮಾರ್ಚ್ 6ನೇ ತಾರೀಕು ಅದೊಂದು ಒಳ್ಳೆ ದಿವಸ ಅಂತ ಹೇಳ್ಬೋದು. ಬಿಕಾಸ್ ಅವತ್ತು ರಾಘವೇಂದ್ರ ಜಯಂತಿ ಇತ್ತು. ದೇವ್ರ ತರ ಸಿಕ್ಕರು ಯಾರೋ ಒಳಗಡೆ ಒಂದು 3-4 ದಿನ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಓದ್ ಬ್ಲಾಗ್ ಅಲ್ಲೇ ಹೇಳ್ದಾಗೆ ಇವತ್ತು ಯಾವ ಬೇಬಿ ಅಂತ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಅದಕ್ಕೂ ಮುಂಚೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ರಿವೀಲ್ ಮಾಡಿದೀವಿ ಗೈಸ್. ಅಂತ ಅಂದ್ರೆ ಬಾಯ್ ಬಿಟ್ಟು ಹೇಳಿಲ್ಲ, ಬಟ್ ಮೆನ್ಷನ್ ಮಾಡಿಲ್ಲ. ಬಟ್ ನಾವು ಕೆಳಗಡೆ ಒಂದು ಕ್ಯಾಪ್ಷನ್ ಹಾಕಿದೀನಿ, ನಾನು ಒಂದು ಪೋಸ್ಟ್ ಹಾಕ್ಬಿಟ್ಟು ಬೇಬಿದು ನಂದು ಅಂಬಿದು ಆದ್ರೆ ಬೇಬಿ ಫೇಸ್ ನ ಕವರ್ ಮಾಡಿದ್ದೀನಿ. ಒಂದು ಪೋಸ್ಟ್ ಹಾಕಿದ್ದೀನಿ, ಅದರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಬೇಬಿ ಅಂತ ಹೇಳ್ಬಿಟ್ಟು. ಎಷ್ಟೊಂದ್ ಜನ ಕಂಡು ಹಿಡಿದಿದ್ದೀರಾ. ನಾನೇನ್ ಹೇಳ್ಬಾರ್ದು, ರಿವೀಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಓದ್ ಬ್ಲಾಗ್ ಅಲ್ಲಿ ಹೇಳ್ದೆ ಇಲ್ಲ ನಾನು. ಯಾಕಂತಂದ್ರೆ ಅದ್ರ ಜೊತೆಗೆ ಇನ್ನೊಂದಷ್ಟು ಪಾಯಿಂಟ್ಸ್ ನ ಸೇರಿಸ್ಕೊಂಡು ಹೇಳ್ಬೇಕಿತ್ತು. ಸೊ ತುಂಬಾನೇ ಲೆಂತ್ ಆಗ್ತಿತ್ತು ವಿಡಿಯೋ. 20 ನಿಮಿಷ, ಒಂದು 20 ನಿಮಿಷ 25 ನಿಮಿಷ ಮೇಲ್ ಆಗ್ಬಿಡೋದು. ಅದಕ್ಕೋಸ್ಕರ ಯಾರಿಗೂ ಗೊತ್ತಿಲ್ಲ ಇವ್ರು ಏನ್ ಸ್ಪೆಷಲ್ ಒಂದ್ ಮಗು ಹೇಳಕ್ ಇಷ್ಟೊಂದು ಇದ್ ಮಾಡ್ತಾವ್ರಲ್ಲ ಅಂತ ಅಂತಿದ್ರು. ಬಟ್ ನಮ್ ಉದ್ದೇಶ ಏನಂದ್ರೆ ಫುಲ್ ಲೆಂತ್ ಆದ್ರೆ ಒಂದ್ 20-30 ನಿಮಿಷ ಆದ್ರೆ ಯಾರು ನೋಡಲ್ಲ ಅಂತ ನಮ್ದೆ. ಒಂದ್ 10 ನಿಮಿಷ ಆದ್ರೆ ಬಿಡು ಬೇಗ ಮುಗ್ದೋಗ್ಬಿಡುತ್ತೆ. ಅರ್ಧ ಗಂಟೆ ಅಂದ್ರೆ ತುಂಬಾ ಲೇಟ್ ಆಗಿ ಹೋಗುತ್ತಲ್ಲ ಅಂತ ನಾನು ಅದಕ್ಕೆ ನೋಡ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಸೊ ಅದರಿಂದ ನಾವೇನ್ ಮಾಡಿದ್ವಿ, 2 ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಒಂದ್ರಲ್ಲಿ ಫಸ್ಟ್ ನಾವು ನನ್ ಬಗ್ಗೆ, ನನ್ ಡೆಲಿವರಿ ಆಗಿದೆ, ಸೊ ಈ ತರ ಐ ಆಮ್ ಸೇಫ್ ಅಂತ ಹೇಳ್ಬಿಟ್ಟು ಇದ್ ಮಾಡೋಣ. ಆಮೇಲೆ ಮಗು ಬಗ್ಗೆ ಫುಲ್ ಹೇಳೋಣ ಅಂತ ಹೇಳ್ಬಿಟ್ಟು ನಂದು ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಿತ್ತು. ಫಸ್ಟ್ ನನ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬಿಟ್ಟು ಆಮೇಲೆ ಮಗು ಡೀಟೇಲ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಯಾವ ಬೇಬಿ ಅಂತ ರಿವೀಲ್ ಮಾಡಿರ್ಲಿಲ್ಲ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ರಿವೀಲ್ ಆಗಿದೆ, ಅದೆಷ್ಟೊಂದ್ ಜನಕ್ಕೆ ಗೊತ್ತು. ಕರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಕೂಡ ಹಾಕಿದಿರ ಯಾವ ಬೇಬಿ ಅಂತ ಹೇಳ್ಬಿಟ್ಟು. ನಾವೇನ್ ರಿವೀಲೇ ಮಾಡಬಾರ್ದು, ಸ್ಪೆಷಲ್ ನಾವು ಹಂಗೆ ಹಿಂಗೆ ಅಂತೆಲ್ಲ ಹೇಳಿರ್ಲಿಲ್ಲ. ಅದಕ್ಕೆ ತುಂಬಾ ಜನ ಬೈದ್ ಬಿಟ್ಟಿದ್ದೀರಾ. ಆದ್ರೂ ಓಕೆ ಇರ್ಲಿ, ಏನು ಮಾಡಕ್ಕಾಗಲ್ಲ. ಬೈತೀರಾ, ಒಂದ್ಸತಿ ಹೊಗಳ್ತೀರಾ, ಎಲ್ಲಾನು ಸ್ವೀಕರಿಸ್ತಿದೀವಿ. ಓಕೆ, ಇನ್ನೇನು ಡೈರೆಕ್ಟ್ ಇದು ಹೇಳೋಣ. ಈ ಬ್ಲಾಗ್ ಅಲ್ಲಿ ಏನೇನ್ ಹೇಳ್ತೀನಿ ಅಂತಂದ್ರೆ, ಈ ಬ್ಲಾಗ್ ಅಲ್ಲಿ ಫಸ್ಟ್ ಯಾವ ಬೇಬಿ ಅಂತ ರಿವೀಲ್ ಮಾಡ್ತೀವಪ್ಪ, ಆಮೇಲೆ ಮತ್ತೆ ಬಯಸ್ಕೊಳಕ್ ಆಗಲ್ಲ ನಿಮ್ ಕೈಲಿ. ಯಾವ ಬೇಬಿ ಅಂತ ರಿವೀಲ್ ಮಾಡ್ತೀವಿ, ಆಮೇಲೆ ಬೇಬಿ ವೇಟ್ ಎಷ್ಟಿತ್ತು ಅಂತ ನಾನು ಹೇಳ್ತೀನಿ, ಆಮೇಲೆ ತೋರಿಸಿರೋ ಯಾವ ಹಾಸ್ಪಿಟಲ್ ಅಲ್ಲಿ ತೋರಿಸಿದೀವಿ ಅಂತ ಹೇಳ್ತೀನಿ, ಆಮೇಲೆ ಎಷ್ಟು ಖರ್ಚಾಯ್ತು ಅಂತ ತುಂಬಾ ಜನ ಕೇಳಿದ್ರಿ. ಆಮೇಲೆ ಇನ್ನೊಂದಷ್ಟು ಜನ ಓದ್ ಬ್ಲಾಗ್ ಅಲ್ಲಿ ತುಂಬಾನೇ ಡೌಟ್ಸ್ ಇತ್ತು. ಸೊ ಏನಕ್ಕೆ ಅಂದ್ರೆ 5 ದಿವಸ ಆಯ್ತು ನಿಮ್ದು ಡಿಸ್ಚಾರ್ಜ್ ಆಗಕ್ಕೆ ಅಂತ ಕೇಳಿದ್ರಿ ತುಂಬಾ ಜನ. ನಾರ್ಮಲ್ ಅಲ್ವಾ, ಹಂಗೆ ಹಿಂಗೆ ಅಂತೆಲ್ಲಾನು ತುಂಬಾ ಕೇಳಿದ್ರಿ. ಇಷ್ಟು ನಾನು ಹೇಳ್ತೀನಿ ಅದೆಲ್ಲ ರೀಸನ್. ಇಷ್ಟನ್ನ ನಾನು ಈ ಬ್ಲಾಗ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು. ಇನ್ನಷ್ಟು ಜನ ಟಿಪ್ಸ್ ಕೊಡಿ, ನಾರ್ಮಲ್ ಡೆಲಿವರಿ ಹೇಗಾಯ್ತು ನಿಮ್ಗೆ, ಹೇಗೆ ನೀವು ಅಂದ್ರೆ ನೋವು ತಡ್ಕೊಂಡ್ರೆ ಹೇಗೆ, ಟಿಪ್ಸ್ ಕೊಡಿ ನಾರ್ಮಲ್ ಡೆಲಿವರಿದು ಅಂತಾನು ಸಾಕಷ್ಟು ಜನ ಕೇಳಿದ್ವಿ. ಸೊ ಇದನ್ನೆಲ್ಲ ನಾನು ಆ ಬ್ಲಾಗ್ ಅಲ್ಲಿ ಹೇಳಿದ್ರೆ ತುಂಬಾನೇ ಲೆಂತ್ ಆಗ್ತಿತ್ತು, ಅದರಿಂದ ಹೇಳಿರ್ಲಿಲ್ಲ. ಅಷ್ಟೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾವುದೇ ರೀತಿ ಶೋಕಿಗಾಗ್ಲಿ ಬಿಲ್ಡಪ್ ಆಗ್ಲಿ ನಾವ್ ಹೇಳ್ದಲೇ ಇರ್ಲಿಲ್ಲ. ಸೊ ಈ ಬ್ಲಾಗ್ ಅಲ್ಲಿ ಹೆಂಗಿದ್ರು ಗೊತ್ತಾಗೇ ಆಗುತ್ತೆ ನಿಮ್ಗೆ ಅಲ್ವಾ. ಏನ್ ಮುಚ್ಚಿಡಕ್ಕಂತೂ ಆಗಲ್ಲ, ಹೇಳೇ ಹೇಳ್ತೀವಿ. ಈ ಬ್ಲಾಗ್ ಇಲ್ಲ ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಾದ್ರೂ ಹೇಳೇ ಹೇಳ್ತೀವಲ್ವಾ. ಸ್ವಲ್ಪ ಲೆಂತ್ ಆಗುತ್ತಲ್ಲ ಅಂತ ಒಂದು ಉದ್ದೇಶದ ಮೇಲೆ ನಾವು ಇದು ಮಾಡಲಿಲ್ಲ ಅಷ್ಟೇ. ಸುಮ್ಮನೆ ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇ ಅಷ್ಟಕ್ಕೆ ಬಿಡೋಣ, ಸಾಕು ನೋಡೋಣ, ಆಮೇಲೆ ಮಿಕ್ಕಿದಿನ 10-15 ನಿಮಿಷ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಟ್ಬಿಡೋಣ, ಅಲ್ಲಿಗೆಲ್ಲಿ ಕರೆ ಹೋಗುತ್ತೆ ಅಂತ ಆ ಥರ ಪ್ಲಾನ್ ಮೇಲೆ ಇಟ್ಕೊಂಡಿದ್ವಿ. ಅಲ್ಲಿ ನೀವು ಇದ್ದಿದ್ದು ಗೊತ್ತಾಗಲಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಹೇಳೋಣ. ಫಸ್ಟ್ ಹೇಳ್ಬಿಡ್ತೀನಿ ನಾನು ಎಲ್ಲಾನು, ಇಲ್ಲ ಅಂತಂದ್ರೆ ಅದಕ್ಕೂ ಬೈಸ್ಕೊತೀನಿ, ಲೇಟ್ ಮಾಡೋದ್ರು ಬೈಸ್ಕೊತೀವಿ. ನಂದು ಡೆಲಿವರಿ ಆಗಿದ್ದು ಯಾವ ಹಾಸ್ಪಿಟ್ಲು ಅಂತ ಸಾಕಷ್ಟು ಜನ ಕೇಳಿದ್ದೀರಾ. ನನ್ನ ಡೆಲಿವರಿ ಆಗಿದ್ದು ಹಾಸ್ಪಿಟ್ಲ್ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲು, ವಾಣಿ ವಿಲಾಸ್ ಹಾಸ್ಪಿಟ್ಲ್ ಅಲ್ಲೇ ನನಗೆ ಡೆಲಿವರಿ ಆಗಿರೋದು. ಇದನ್ನ ತುಂಬಾ ಜನ ಕೇಳ್ತಿದ್ರಿ ಯಾವ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು. ಅದರಿಂದಾನೇ ಗೈಸ್ ನಾವು ವ್ಲಾಗ್ ಮಾಡಕ್ಕಾಗಿಲ್ಲ, ಬಿಕಾಸ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ರೀತಿ ಜನ ಇರ್ತಾರೆ ಅಲ್ಲಿ, ಅದಕ್ಕೋಸ್ಕರ ಅಷ್ಟು ಜನದ ಮಧ್ಯೆ ಮಾಡಕ್ಕಾಗಲ್ಲ. ಮಾಮೂಲಿ ಪ್ರೈವೇಟ್ ಹಾಸ್ಪಿಟಲ್ ಆದ್ರೆ ಅಲ್ಲಿ ಒಂದ್ 4-5 ಜನ ಇರ್ತಾರ. ಆ ಸಂದಿಲ್ ನಾವು ಹೆಂಗ ವಿಡಿಯೋ ಮಾಡ್ಬೋದು. ಅಲ್ಲಿ ಪಬ್ಲಿಕ್ ಒಂದು 100-200 ಜನ ಮೇಲೆ ಇರ್ತಾರೆ, ಜಾಸ್ತಿನೇ ಇರ್ತಾರೆ. ಹಂಗ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದಾನೇ ವಿಡಿಯೋ ಮಾಡಕ್ ಆಗಿಲ್ಲ. ಯಾವುದೇ ರೀತಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಾನು ಡೆಲಿವರಿ ಆಗಿಲ್ಲ. ಸೊ ಗೌರ್ಮೆಂಟ್ ಅಲ್ಲಿ ನಾರ್ಮಲ್ ಅಲ್ಲೇ ನಾನು ಹೋಗಿರೋದು. ಸೊ ನನ್ಗೆ ತೋರಿಸಿರೋದು ಪ್ರೈವೇಟ್ ಇರ್ಬೋದು, ಬಟ್ ಡೆಲಿವರಿ ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದೇ ಹಾಸ್ಪಿಟಲ್ ಅಲ್ಲಿ ಆಗ್ಬೇಕಂತ ನನ್ ಫಸ್ಟ್ ಇಂದ ಇದ್ದಿದೆ. ಯಾಕಂದ್ರೆ ಇವ್ರ ಫ್ಯಾಮಿಲಿಯಲ್ಲೆಲ್ಲ ಆಲ್ಮೋಸ್ಟ್ ವಾಣಿ ವಿಲಾಸ್ ಹಾಸ್ಪಿಟಲ್, ಯಾಕಂದ್ರೆ ಅಲ್ಲೆಲ್ಲ ಸೇಫ್ಟಿ ಅಲ್ಲ. ನಮ್ ತಂಗಿದು ಅಲ್ಲೇ ಡೆಲಿವರಿ ಆಗಿದೆ, ನಮ್ಮ ಅಣ್ಣಂದು ಅಲ್ಲೇ ಡೆಲಿವರಿ ಆಗಿದೆಲ್ಲ, ಒಂದ್ ನಂಬಿಕೆ ನಾವು ಅಲ್ಲೇ ಮಾಡ್ಕೊಳ್ಳೋಣ ಅಂತ ಒಂದು ಥಾಟ್ ಇತ್ತು. ಅದಕ್ಕೋಸ್ಕರ ವಾಣಿ ವಿಲಾಸ್ ಹಾಸ್ಪಿಟಲ್ ಅಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ನಾನು ಡೆಲಿವರಿ ಆಗಿರೋದು. ತುಂಬಾ ಜನ ಹಾಸ್ಪಿಟಲ್ ಕೇಳ್ತಾ ಇದ್ರಿ ಈ ಹಾಸ್ಪಿಟ್ಲು. ಫಸ್ಟ್ ನೆಕ್ಸ್ಟ್ ಕೇಳ್ತಿದ್ರಿ ತುಂಬಾ ಜನ, ಪಾಪು ವೆಯ್ಟ್ ಎಷ್ಟಿತ್ತು ಹುಟ್ಟಾಗ ಅಂತ ಹೇಳ್ಬಿಟ್ಟು. ಇದೊಂದು ತುಂಬಾ ಜನಕ್ಕಿರುತ್ತೆ, ಎಷ್ಟಿರುತ್ತೆ ಪಾಪು ವೆಯ್ಟ್ ಅಂತ ಹೇಳ್ಬಿಟ್ಟು. ನೀವು ನಂಬ್ತಿರೋ ಬಿಡ್ತಿರೋ, ನಾನು 8.5 ತಿಂಗಳು ಸ್ಕ್ಯಾನಿಂಗ್ ಹೋದಾಗ ಪಾಪು ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿದ್ರು. 2 kg 400 ಗ್ರಾಮ್ ಇತ್ತು ಅಷ್ಟೇ ಪಾಪು ವೆಯ್ಟ್. ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕು ಪಾಪು, ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರು. ನಾನು 8.5 ತಿಂಗಳು ಸ್ಕ್ಯಾನಿಂಗ್ ಹೋದಾಗ, ಫೈನಲ್ ಸ್ಕ್ಯಾನಿಂಗ್ ಹೋದಾಗ ಇನ್ನು 15 ದಿವಸ ಟೈಮ್ ಇತ್ತು. ನಾನು ಆ ಟೈಮಲ್ಲಿ ಚೆನ್ನಾಗಿ ತಿಂದೆ.
ಸೊ ಚೆನ್ನಾಗಿ ತಿಂದಿದ್ರಿಂದ ಸ್ವಲ್ಪ ಪಾಪು ವೆಯ್ಟ್ ಗೇನ್ ಆಯ್ತು. ಅದರಿಂದ ಬಯಸ್ಕೊಳತ್ತಾಗ್ತು, ಇಲ್ಲ ಅಂತಂದ್ರೆ ಚಿಕ್ಕ ಇದೆ ಸಣ್ಣ ಇದೆ ಅಂತ ಅಲ್ಲೂ ಹೋಗಿತಿದ್ರು. ಹಿಂಗ ಸ್ವಲ್ಪ ಮೇಂಟೈನ್ ಮಾಡೋಣ ಒಂದು 10 ದಿವಸದಲ್ಲಿ ತಿಂದು ಸ್ವಲ್ಪ ಕವರ್ ಮಾಡಿದ್ಲು. ಸೊ ಅದರಿಂದ ಹುಟ್ಟಬೇಕಾದ್ರೆ ಪಾಪು 2 kg 700 ಗ್ರಾಮ್ ಇತ್ತು, ಸ್ವಲ್ಪ ಗೇನ್ ಆಗಿತ್ತು. ಸೊ ಅವ್ರು ಹೇಳಿದ್ರು ಇನ್ನೊಂದು 15 ದಿವಸ ಟೈಮ್ ಇದೆಯಲ್ಲ, ನಾನೇನು ಅಷ್ಟು ಆಗಲ್ಲ ಅಂತ ಅನ್ಕೊಂಡಿದ್ದೆ, ಫುಲ್ ಭಯ ಪಡ್ಕೊಂಡಿದ್ದೆ, 400 ಇರುತ್ತೆ ಅನ್ಕೊಂಡಿದ್ದೆ. ಆಮೇಲೆ 2 kg 700 ಗ್ರಾಮ್ ಇತ್ತು ಪಾಪು ಹುಟ್ಟಿದಾಗ. ಇದು ಪಾಪು ವೆಯ್ಟ್. 7 ತಿಂಗಳಲ್ಲೂ ಚೆನ್ನಾಗಿತ್ತು ಪಾಪು ವೆಯ್ಟ್, 5 ತಿಂಗಳಲ್ಲೂ ತೋರಿಸ್ದಾಗ್ಲೂ ನಾರ್ಮಲ್ ಇತ್ತು, ಎಲ್ಲ ಚೆನ್ನಾಗೇ ಇತ್ತು. ನಾನು 5 ತಿಂಗಳು ಸ್ಕ್ಯಾನಿಂಗ್ ತೋರಿಸ್ದಾಗ್ಲೂ ಅದು ಆಲ್ರೆಡಿ 400 ಗ್ರಾಮ್ ಹತ್ರ ಇತ್ತು. ಬೇಬಿ ನಾರ್ಮಲ್ ವೆಯ್ಟ್ ಅಲ್ಲಿ ಇತ್ತು, ಯಾಕೋ ಗೊತ್ತಿಲ್ಲ 8 ತಿಂಗಳಿಗೆ ಮಗು ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ, ಅದು ವೆಯ್ಟ್ ಸ್ವಲ್ಪ ಕಮ್ಮಿ ಇತ್ತು. ಆಮೇಲೆ ನಾನು 15 ದಿವಸ ಗ್ಯಾಪಲ್ಲಿ ಚೆನ್ನಾಗಿ ಹಣ್ಣು ಅದು ಇದು ಊಟ, ನಮ್ಮ ಅಮ್ಮನ ಮನೇಲಿ ಹೋಗಿದ್ದೆ ನೋಡಿ, ಅಲ್ಲಿ ಹೋಗಿದ್ದರಿಂದ ಚೆನ್ನಾಗಿ ತಿಂದು ನಮ್ಮ ಅಮ್ಮನ ಮನೇಲೆ ಇದ್ಬಿಟ್ಟಿದೆ. ನಾನು ಡೆಲಿವರಿ ಒಂದು 20 ದಿವಸ ಇದ್ದೆ ಅನ್ಬೇಕಾದ್ರೆ, ಅದರಿಂದ ನಾವು ವ್ಲಾಗ್ ಮಾಡಿರಲಿಲ್ಲ. ಸೊ ಆ ಗ್ಯಾಪಲ್ಲಿ ಮಗು ವೆಯ್ಟ್ ಸ್ವಲ್ಪ ಗೇನ್ ಆಗಿತ್ತು, ಅದರಿಂದ ಏನು ಬೈಲಿಲ್ಲ, ನಾರ್ಮಲ್ ವೆಯ್ಟ್ ಇತ್ತು ಪಾಪುದು. ಇಷ್ಟು ಪಾಪು ವೆಯ್ಟ್ ಡೀಟೇಲ್ಸ್ ಇತ್ತು. ಸೊ 2 kg 700 ಗ್ರಾಮ್ ಇತ್ತು ಪಾಪು ಬಂತು. ಇನ್ನೊಂದೇನಪ್ಪ ಅಂತಂದ್ರೆ ಏನಕ್ಕೆ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಡೆಲಿವರಿ ಆದ್ರೂ 6 days 5 days ಇದ್ರಿ ಅಂತ ಕೇಳಿದ್ರಿ. ಸೊ ಅಲ್ಲಿ ನಾವು ಇವ್ನು ಹುಟ್ಟಿದ್ದು ಗುರುವಾರ ನೈಟ್, ಸೊ ನೈಟ್ ಹುಟ್ಟಿರೋದ್ರಿಂದ ಸೊ ಆ ಡೇ ಫುಲ್ ಕನ್ಸಿಡರ್ಗೆ ಇಲ್ವೇ ಇಲ್ಲ. ಆಮೇಲೆ ಶುಕ್ರವಾರ ಬೆಳಿಗ್ಗೆ ನನ್ನ ಲೇಬರ್ ರೂಮ್ ಇಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ದು. ಸೊ ಶುಕ್ರವಾರ 1, 2, ಶನಿವಾರ 2, ಭಾನುವಾರ 3, ಸೋಮವಾರ 4, ಮಂಗಳವಾರ 5ನೇ ದಿವಸಕ್ಕೆ ನಾನು ಡಿಸ್ಚಾರ್ಜ್ ಆಗಿದ್ದು. ಏಕೆ ಲೇಟ್ ಆಯ್ತಪ್ಪ ಅಂತಂದ್ರೆ ಮಧ್ಯದಲ್ಲಿ ಒಂದು ಸಂಡೇ ಬಂತು. ಸೊ ಸಂಡೇ ಟೈಮು ಯಾವುದೇ ರೀತಿ ಡಿಸ್ಚಾರ್ಜಿಂಗ್ ನಡೆಯಲ್ಲ. ಅಂಡ್ ಪಾಪುಗೆ ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು. ಅಲ್ಲಿ ಬೇಬಿಗೆ ಬ್ಲಡ್ ಟೆಸ್ಟ್, ಐ ಟೆಸ್ಟ್, ಕಿವಿ ಟೆಸ್ಟ್ ಅದ್ಯಾವುದು ಮಾಡಿಸ್ದೆ. ನನ್ನ ರಿಪೋರ್ಟ್ಸು ಬ್ಲಡ್ ಟೆಸ್ಟ್ ನಾರ್ಮಲ್ ಇಲ್ಲದೆ ನನ್ನ ಎಕ್ಸಾಮಿನೇಷನ್ ಮಾಡಿದೆ. ಸೊ ಹಾಸ್ಪಿಟ್ಲಲ್ಲಿ ಆಚೆ ಬಿಡಲ್ಲ, ಸೊ ಡಿಸ್ಚಾರ್ಜ್ ಮಾಡಲ್ಲ. ಅದರಿಂದ ಏನಾಯ್ತು, ನಂದೆಲ್ಲ ಫಸ್ಟ್ ಪಾಪು ಡಿಸ್ಚಾರ್ಜ್ ಎಲ್ಲ ಆಗಿತ್ತು. ಅವ್ನಿಗೆ ಸಂಡೇ ಬಂದಿದ್ರಿಂದ ಅವ್ನ ಬ್ಲಡ್ ಚೆಕಪ್ ಡಿಲೇ ಆಯ್ತು. ಅದರಿಂದ ಒಂದ್ ದಿವಸ ಫುಲ್ ಲೇಟ್ ಆಯ್ತು ಅಷ್ಟೇ, ಬಿಟ್ರೆ 3 ದಿವಸದಲ್ಲೇ ಡಿಸ್ಚಾರ್ಜ್ ಆಗಿ ಬರ್ಬೋದಿತ್ತು. ಸೊ ಬ್ಲಡ್ ಟೆಸ್ಟ್ ಡಿಲೇ ಆಗಿದ್ರಿಂದ ಲೇಟ್ ಆಯ್ತು ಅಷ್ಟೇ. ಆಮೇಲೆ ಡಾಕ್ಟರ್ಸ್ ಅದು ಬಿಟ್ಟು ಏನಾರು ನಾವು ಅಕಸ್ಮಾತ್ ಸೋಮವಾರ ಎಲ್ಲ ಭಾನುವಾರ ಏನಾರು ನಾವು ಕಾಣಿಸಿದ್ರೆ ನಾವು ಪಕ್ಕ ಒಂದು 3-4 ದಿವಸದಿಂದ, ಯಾಕಂದ್ರೆ ಈ ಶನಿವಾರ ಭಾನುವಾರ ಆಲ್ಮೋಸ್ಟ್ ಲೇಟ್, ಯಾವುದೇ ವರ್ಕ್ ಇದಾಗಲ್ಲ, ಯಾಕಂದ್ರೆ ರಜಾ ಮಾಡ್ಬಿಡ್ತಾರೆ ಆ ಟೈಮಲ್ಲಿ, ಅದಕ್ಕೋಸ್ಕರ ಅದರಿಂದ ಲೇಟ್ ಆಯ್ತು ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಅದಕ್ಕೆ ಅರ್ಧ ಜನ ಸಿಸರಿಂಗ್ ಆಗೈತೆ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಏನಾದ್ರು ನಮ್ಗೇನಾದ್ರು ಸಿಗುತ್ತಾ, ಸುಳ್ಳು ಹೇಳ್ಬಿಟ್ಟು ನಾನು ಬೇಕಾದ್ರೆ ರಿಪೋರ್ಟ್ಸ್ ಕೊಟ್ಬಿಡ್ತೀನಿ, ನಂದು ಎಲ್ಲ ಕೊಟ್ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ, ನಾರ್ಮಲ್ ಡೆಲಿವರಿನೇ ಆಗಿರೋದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ March 6ಕ್ಕೆ ನಿಮ್ದು EDD ಡೇಟ್ ಇದ್ದಿದ್ದು ಕರೆಕ್ಟಾಗಿ March 6ಕ್ಕೇನಾ ಅಂತ ಸಾಕಷ್ಟು ಜನ ಕೇಳಿದ್ರಿ. ಹೌದು, ನಂದು EDD ಡೇಟ್ ಇದ್ದಿದ್ದೆ March 6ಕ್ಕೆ. ನನ್ನ ಅವತ್ತು ಚೆಕಪ್ಗೆ ಅಂತ ಹೋಗಿದ್ದೆ, ಡೆಲಿವರಿಗೆ ಅಂತ ಹೋಗಿರ್ಲಿಲ್ಲ. ಚೆಕಪ್ಗೆ ಅಂತ ಹೋದಾಗ ಅವ್ರು ಚೆಕ್ ಮಾಡಿದಾಗ ಗೊತ್ತಾಯ್ತು ಇವತ್ತು ಡೆಲಿವರಿ ಆಗುತ್ತೆ ಅಂತ. EDD ಡೇಟ್ ದಿವಸನೇ ಆಗಿದೆ, March 6ನೇ ತಾರೀಕು. ಅದೊಂದು ಒಳ್ಳೆ ದಿವಸ ಅಂತಾನೆ ಹೇಳ್ಬೋದು, ಬಿಕಾಸ್ ಅವತ್ತು ರಾಘವೇಂದ್ರ ಜಯಂತಿ ಇತ್ತು, ಅವತ್ತೇ ಹುಟ್ಟಿದ್ದಾನೆ, ಅದೊಂದು ಖುಷಿ ಇದೆ. ಅಂಡ್ ಇಂಪಾರ್ಟೆಂಟ್ ಅಂಡ್ ಮೇನ್ ಥಿಂಗ್ ಒಂದು ಬೇಬಿ ಯಾವ ಪಾಪು ತುಂಬಾ ಜನ ಕೇಳಿದ್ದಾರೆ. ಇದನ್ನ ಅಂಬಿನಿ ನಿನ್ ಬಾಯಿಂದಾನೆ ಹೇಳಿ. ಏನಿಲ್ಲ, ಮಾಮೂಲಿ ಎಲ್ಲ ಆಲ್ಮೋಸ್ಟ್ ಒಂದ್ ಇದಾಕಿದೆ, ಒಂದು ಸ್ಟೇಟಸ್ ಹಾಕಿದಾಗ ಎಷ್ಟು ಯಾವ ಪಾಪು ಅಂತ ಸ್ಟೋರಿಗೆ ಇದಾಕ್ದಾಗ ಒಂದ್ 5,000 ಜನ ಮಾಮೂಲಿ ಹೆಣ್ಮಗು ಹೇಳಿದ್ರು, ಇನ್ನೊಂದು 10,000 ಜನ ಗಂಡು ಮಗಳು, ಎಲ್ಲರೂ 10,000 ಜನ ಏನ್ ಹೇಳೋರು ಅದೇ ಪಕ್ಕ ಗಂಡು ಮಗುನೇ ಆಗಿರೋದು. ಬಟ್ ಆಲ್ಮೋಸ್ಟ್ ಗೊತ್ತಿರ್ಲಿಲ್ಲ ಯಾರಿಗೂ, ಸುಮ್ನೆ ಅವ್ರೇ ಹಾಕಂದ್ ಎಲ್ಲ ಇದು ರಿಪ್ಲೈ ಮಾಡ್ತಿದ್ರು ಬೇರೆ ಅಕೌಂಟಿಂದ ನಾನು ನೋಡಿದಾಗ. ನಾವೇ ಹೇಳಿಲ್ಲ, ಇವ್ರು ಎಲ್ಲ ಹೇಳ್ಕೊಂಡು ಹೋಗ್ತಾರಲ್ಲಪ್ಪ ಅಂತ ನನಗೆ ತಲೆ ಕೆಟ್ಟೋಗಿತ್ತು. ಇಲ್ಲ, ಗಂಡು ಮಗಾಗಿದೆ, ಬೇಕಾದ್ರೆ ಆಮೇಲೆ ಮುಖ ತೋರ್ಸೋಣ ಅಂತ ಇದೆ. ಈಗಲೇ ರಿವೀಲ್ ಮಾಡೋದು ಬೇಡ, ನಾನು ಅನ್ಕೊಂಡಿದ್ದೀನಿ ಯುಗಾದಿ ಹಬ್ಬಕ್ಕೆ ರಿವೀಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತೋರಿಸಬಹುದು, ಇಲ್ಲಿ ಜಾಸ್ತಿ ಜನ ನೋಡಿದಾಗ ನಾವು ತೋರಿಸ್ತಲ್ಲ ಅಷ್ಟೇ, ಆದ್ರೂ ತೋರಿಸ್ಬೇಕು ಅಂತ ನನಗೂ ಆಸೆ. ನಿಮ್ಗೆ ತೋರ್ಸೋಣ ಟೈಮ್ ಅದು, ನಾನು ಮುಖ ತೋರಿಸ್ತೀನಿ ಆಮೇಲೆ. ಇಷ್ಟೇ ನೋಡಿ ಗಂಡು ಮಗು, ಯಾಕಂದ್ರೆ ನಾನು ಇದನ್ನ ಹೇಳಕ್ಕೆ ಇಷ್ಟೊತ್ತು ಬೇಕು ಹಂಗೆ ಅಂತ ಅಂತಿರ್ತೀರ ಇವಾಗ ಮನ್ಸಲ್ಲಿ. ಬಟ್ ಹೇಳ್ಬೇಕಂದಾಗ ಅದೇ ಹೇಳ್ದಲ್ಲ, ಒಂದ್ ಅರ್ಧ ಗಂಟೆ ಆಗಿದ್ರು ವಿಡಿಯೋ ತುಂಬಾ ಲೆಂತ್ ಆಗುತ್ತಲ್ಲ ಅಂತ ಅದಕ್ಕೆ ಹೇಳಿಲ್ಲ. ಆಮೇಲೆ ಇನ್ನು ಸಾಕಷ್ಟು ಜನ ಕೇಳಿದ್ರೆ ಎಷ್ಟು ಖರ್ಚಾಯ್ತು ಅಂತ. ನಿಮ್ಗೆ ಗೊತ್ತು ಗವರ್ಮೆಂಟ್ ಹಾಸ್ಪಿಟಲ್ ಏನ್ ಖರ್ಚಿರಲ್ಲ, ಏನು ಮಾಮೂಲಿ ಊಟ ತಿಂಡಿಗೆಲ್ಲ ಖರ್ಚಾಯ್ತು ಅಷ್ಟೇ. ಊಟ ತಿಂಡಿ ಖರ್ಚು, ಬಿಸಿನೀರು ಅದು ಇದು, ಊಟ ತಿಂಡಿ, ಟೀ ಕಾಫಿ ಬ್ರೆಡ್ ಆ ತರದ್ದು. ಗೌರ್ಮೆಂಟ್ ಹಾಸ್ಪಿಟಲ್ ಯಾವತ್ತೂ ಖರ್ಚಾಗಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ಖರ್ಚಾಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ವಾಣಿ ವಿಲಾಸ ಸೇಫ್ ಅಂತ ನನ್ನ ಭಾವನೆ, ಕೆಲವ್ರ ಭಾವನೆ ಆ ತರ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರಿಗೂ. ನಂಗೆ ಆ ಜಾಗ ಅಂತ ಹೇಳ್ಬೋದು, ಇನ್ನೇನಿಲ್ಲ. ನಿಮ್ಗೊಂದು ಯಾವ ಹಾಸ್ಪಿಟಲ್ ಇಷ್ಟ ಗೊತ್ತಿಲ್ಲ. ನನ್ಗೇನು ಇಂಥ ಹಾಸ್ಪಿಟಲ್ ಅಲ್ಲೇ ಆಗ್ಬೇಕು ಅಂತ ಏನ್ ಇರ್ಲಿಲ್ಲ.
ಯಾವ್ದೋ ಒಂದು ಹಾಸ್ಪಿಟಲ್ ಚೆನ್ನಾಗಿರ್ಬೇಕು, ಜೀವ ಉಳಿಬೇಕು, ಸೇಫ್ ಆಗಿರ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಇತ್ತು ಬಿಟ್ರೆ ಯಾವ್ದೇ ರೀತಿ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ ಬೇಕು, ಅದೇ ಬೇಕು, ಇದೇ ಬೇಕು, ಇಂಥ ಹಾಸ್ಪಿಟಲ್ ಇರಬೇಕು, ಅಷ್ಟೇ ಕ್ಲೀನ್ ಇರಬೇಕು, ಅಷ್ಟೇ ದುಡ್ಡು ಇರಬೇಕು ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಇರ್ಲಿಲ್ಲ. ನನ್ಗೇನಂದ್ರೆ ಸೇಫ್ ಆಗಿ ಡೆಲಿವರಿ ಆಗ್ಬೇಕಿತ್ತು. ಸೊ ನಾವು ನೋಡಿದ ಪ್ರಕಾರ ಇವ್ರ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡೆಲಿವರಿ ಸಹ ನಾವು ವಾಣಿ ವಿಲಾಸದಲ್ಲೇ ಆಗಿರೋದು. ಸೊ ತುಂಬಾನೇ ಇವ್ರ ತಂಗಿಗೆ ತುಂಬಾ ಅಂದ್ರೆ ಪಾಪು ಹಿಂಗ್ ತಿರುಗ್ಬಿಟ್ಟಿತ್ತು. ಸೊ ಅವಳದು ಸಹ ಸೇಫ್ ಆಗಿ ಡೆಲಿವರಿ ಮಾಡಿಕೊಟ್ರು. ಸೊ ಅದೆಲ್ಲ ನೋಡಿದ್ರಿಂದ ನನ್ಗೆ ವಾಣಿ ವಿಲಾಸ ಬೆಸ್ಟ್ ಅಂತ ಅನ್ಸಿತ್ತು ನಾರ್ಮಲ್ ಆಗಕ್ಕೆ. ಅದರಿಂದ ಆಮೇಲೆ ಯಾವುದೇ ರೀತಿ ಪೇನ್ ಇಂಜೆಕ್ಷನ್ ತಗೊಂಡು ಇದಲ್ಲ, ನನಗೆ ನ್ಯಾಚುರಲ್ ಆಗಿ ಪೇನ್ ಬಂದು ನ್ಯಾಚುರಲ್ ಆಗಿ ಎಲ್ಲ ಆಗಿ ನ್ಯಾಚುರಲ್ ನಾರ್ಮಲ್ ಡೆಲಿವರಿನೇ ಆಗಿರೋದು. ಯಾವುದೇ ರೀತಿ ಇಂಜೆಕ್ಷನ್ಸ್ ಆಗಲಿ ಯಾವುದೇ ರೀತಿ ಮೆಡಿಸಿನ್ಸ್ ಆಗಲಿ ತಗೊಂಡು ನೋವು ಡೆಲಿವರಿ ನೋವು ಬರಂಗ್ ಮಾಡಿದ್ದಲ್ಲ. ಸೊ ನಾರ್ಮಲ್ ಆಗಿ ಈ ಡಿ ಡೇಟ್ ಪ್ರಕಾರನೇ ಆಯ್ತು. ಅದು ಇಂಥ ಗಳಿಗೆಯಲ್ಲಿ ಮಗು ಬರ್ಬೇಕಂತಿದ್ರೆ ಅದೇ ಗಳಿಗೆಲ್ಲ ಬರುತ್ತೆ, ನಾವೇನ್ ಮಾಡಿದ್ರು ಅಷ್ಟೇ. ಅವತ್ತೇ ಪಾಪು ಹುಟ್ಬೇಕಂತಿತ್ತು. ಸೊ ಅವತ್ತೇ ಹುಟ್ಟಿತು. ಸೊ ಖುಷಿ ಆಯ್ತು ನಮಗೂ, ಗಂಡು ಪಾಪು ಆಯ್ತು. ನೆಕ್ಸ್ಟ್ ಫೋಟೋ ತೋರಿಸಲ್ಲ ಚೆನ್ನಾಗಿದೆಯಾ ಇಲ್ಲ ಅಂತ ನೀವ್ ಹೇಳ್ಬೇಕು ಅದನ್ನ. ನಮ್ಗಂತ ಯಾಕಂದ್ರೆ ಎತ್ತವ್ರಿಗೆ ಅದೇ ನಾನು ಶೂ ಕೊಡ್ತೀನಿ. ಪಾಪು ನೋಡಕ್ಕೆ ಒಂದ್ ಸ್ವಲ್ಪನು ನಂತರ ಇಲ್ಲ, ಸೇಮ್ ಅಂಬಿನೇ. ಇದೊಂದಂತೂ ಹೇಳಬಲ್ಲ, ನಂತರ ಒಂದು ಚಿಕ್ಕ ಪಾಯಿಂಟ್ ಇಲ್ಲ ಅವನು ಪಾಪು. ಅವನು ಎಲ್ಲ ನೋಡಕ್ ಅಂಬಿ ತರಾನೇ ಇದ್ದಾನೆ. ನೆಕ್ಸ್ಟ್ ತೋರಿಸ್ತೀವಲ್ಲ ಅವ್ರು ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ, ಯಾಕಂತಂದ್ರೆ ಇನ್ನು ಚಿಕ್ಕ ಮಗು ಗೈಸ್, ಯಾರ ಕಣ್ಣು ಹೆಂಗಿರುತ್ತೆ ಅನ್ನೋ ಸುಮ್ನೆ ದೃಷ್ಟಿ ಬಿಡ್ತು ಅಂತಂದ್ರೆ ಆಮೇಲೆ ಇದಕ್ಕೂ ಓವರ್ ಅಂತ ಅನ್ಬೇಡ್ರಿ. ಇದು ಎಲ್ಲ ಕಡೆ ನಡೆಯೋದೇ ಇದು. ಯಾಕಂತಂದ್ರೆ ಮಗುಗೆ ಸಣ್ಣ ಮಗು ದೃಷ್ಟಿ ಆಯ್ತಂದ್ರೆ ನಮಗ್ ನಾವೇ ಓದಾಡೋಕಿಲ್ಲ ಮನೇಲಿ ಹೇಳೋದಕ್ಕೆ ಆತರ. ಪಾಪು ಏನ್ ಅಷ್ಟೊಂದೇನು ಪಾಪು ಕಾಟ ಕೊಡ್ತಾರ. ನಮ್ ಪಾಪು ನಮ್ ಪುಣ್ಯ ನೋಡಿ ನಾವು ವಿಡಿಯೋ ಮಾಡ್ತಾ ಆರಾಮ ಮಲ್ಗೋನೆ, ತೋರ್ಸಂಗಿಲ್ಲ ಇಲ್ಲ ತೋರ್ಸ್ಬಿಡ್ತಿದ್ದೆ. ಆಟ ಆಡ್ಕೊಂಡ್ ಮಲ್ಗಿದಾನೆ. ಒಂದ್ ಸ್ವಲ್ಪ ಕೀಕಿ ಕೀಕಿ ಅಂತ ಮದ್ದಿದ್ವಿ. ಅಂದ್ರೆ ಅಷ್ಟು ಅಳೋದು, ನೈಟ್ ಎಲ್ಲ ನಿದ್ದೆಗೆಡ್ಸೋದು, ಟಾರ್ಚರ್ ಕೊಡೋದು. ಹೊಟ್ಟೆ ಮಾತ್ರ ಅಳ್ತಾನೆ, ಇಲ್ಲಾಂದ್ರೆ ಸೈಲೆಂಟ್ ಆಗಿ ಒಂದೊಂದ್ ಮಗು ಜಾಸ್ತಿ ಒಂದೊಂದ್ ಕಿರಿಕ್ ಕೊಡ್ತಾವೆ, ಕಿರಿಕೆ ಕೊಡಲ್ಲ. ಹೊಟ್ಟೆ ಹೇಳ್ತಾನೆ, ಇಲ್ಲಾಂದ್ರೆ ಸುಮ್ ಸೈಲೆಂಟ್ ಆಗಿ ಒಂದ್ ಈಗ ಸದ್ಯಕ್ಕೆ ಹಿಂಗೆ, ಮುಂದೆ ಹೆಂಗೋ ಗೊತ್ತಿಲ್ಲ, ಬಟ್ ತೀಟೆ ಮಾತ್ರ ಜಾಸ್ತಿ. ಒಂದ್ ಎಷ್ಟು 13 ದಿನ ಆಗಿಲ್ಲ, ಇವತ್ತಿಗೆ 12 ದಿವಸ ಆಗಿದೆ ಅಷ್ಟೇ. ಇಷ್ಟ ಹೇಳ್ಬೇಕಿತ್ತು. ಮತ್ತೆ ಬೈಕಪ್ ಹೋಗ್ಬೇಡ್ರಿ, ಇದೊಂದು ಹೇಳಕ್ಕೆ ನೀವು ಇದೊಂದು ವಿಡಿಯೋ ಬೇರೆ ತಗೊಂಡ್ರ ಹಂಗಿಂಗೆ ಅಂತ. ಬಟ್ ಇಷ್ಟೆಲ್ಲ ಹೇಳಿದ್ವಿ. ಅಬ್ಬಬ್ಬ ಅಂದ್ರೆ ನಿಮ್ಗೆ ವಾಣಿ ವಿಲಾಸ ಹೋದ್ರೆ ನಾರ್ಮಲ್ ಡೆಲಿವರಿ ಆಯ್ತಂದ್ರೆ ನಿಮ್ಗೆ ಊಟದ ಖರ್ಚು, ಆಮೇಲೆ ಅದು ಇದು ಸ್ವಲ್ಪ ಖರ್ಚಿರುತ್ತೆ ಅಲ್ಲಿ. ಸೊ ಅದು ಇದು ಖರ್ಚು ಅಂತಂದ್ರು ಜಾಸ್ತಿ ಅಂತಂದ್ರು ನಿಮ್ಗೆ ಒಂದ್ 20 ಸಾವಿರ ಖರ್ಚಾಗುತ್ತೆ ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಸೇಫ್ ಜಾಸ್ತಿ 5 ದಿವಸ ಇರ್ತೀನಿ ಅಂತಂದ್ರು ಒಂದ್ 20 ಸಾವಿರ ಖರ್ಚಾಗುತ್ತೆ. ಬಟ್ ಸೇಫ್ ಆಗಿ ಮಾಡ್ತಾರೆ. ಬಟ್ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅದನ್ನ ಓಪನ್ ಆಗಿ ಹೇಳ್ಬಿಡ್ತೀನಿ ಅಷ್ಟೇನೇನಿಲ್ಲ. ಯಾಕಂದ್ರೆ ಫೇವ್ರೇಟ್ ಹಾಸ್ಪಿಟಲ್ ತೋರಿಸ್ಬೋದಾಯ್ತು, ದುಡ್ಡು ಇಂಪಾರ್ಟೆಂಟ್ ಆಗಿರ್ಲಿಲ್ಲ ನನಗೆ. ಅವ್ನು ಸೇಫ್ ಆಗಿರ್ಬೇಕಾಯ್ತು, ಇವಳು ಸೇಫ್ ಆಗಿ ಬರ್ಬೇಕಾಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲೋಗಿದ್ದು. ಆದ್ರೂ ಅಲ್ಲೂ ದೇವ್ರ ತರ ಸಿಕ್ಕರು ಯಾರೋ ಒಳಗಡೆ ಒಂದು 3-4 ದಿನ ಸೇಫ್ ಆಗಿ ಡೆಲಿವರಿ ಆಯ್ತು ನಮ್ಗೆ. ಅಷ್ಟು ಸಾಕು ಗೈಸ್, ಬೇರೆ ಏನಿಲ್ಲ. ಆಮೇಲೆ ತುಂಬಾ ಜನ ಹೇಳ್ತಿದ್ರಿ ಈಗೇನ್ ಜಾಸ್ತಿ ಅಂದ್ರೆ ನಮ್ ವ್ಲಾಗ್ ಇಷ್ಟಪಡೋರು ಡೈಲಿ ವ್ಲಾಗ್ ಮಾಡಿ ಅಕ್ಕ, ನಿಮ್ದು ಡೈಲಿ ವ್ಲಾಗ್ ಮಾಡಿ ಪಾಪು ಜೊತೆ ಹಂಗೆ ಹೇಗೆ ಅಂತ ಅಂತೀರಾ ನಮ್ಮನ್ನ ಇಷ್ಟಪಡೋರು. ಇನ್ ಕೆಲವ್ರು ಇರ್ತಾರ, ಸೊ ಅವ್ರು ಹೇಳ್ತಾರೆ ಈಗ ಬೇಕಿತ್ತ ವ್ಲಾಗ್ ಅಂತ ಹೇಳ್ಬಿಟ್ಟು. ಹೌದು ಬೇಕಿತ್ತು, ನಮ್ ಖುಷಿ. ನಾವೇನ್ ವ್ಲಾಗ್ ಅಂತಂದ್ರೆ ಸುಮ್ನೆ ಕುತ್ಕೊಂಡ್ ಮಾತಾಡೋಕೆ ಏನ್ ಗೈಸ್, ನಮ್ನ ಇಷ್ಟಪಡೋರು ವ್ಲಾಗ್ ಕೇಳ್ತಿದಾರೆ ಅಂತಂದ್ರೆ ಮಾಡಕ್ ಏನು. ಸೊ ಮಾಡಕ್ ಆಗ್ತಲ್ಲ, ಇದನ್ನಾರು ಮಾಡೋಣ ಅಂತ ನಾವು. ರೀಲ್ಸ್ ಅಂತೂ ಮಾಡಕ್ ಆಗ್ತಲ್ಲ, ಅಟ್ಲೀಸ್ಟ್ ರೀಲ್ಸ್ ಮಾಡಕ್ ಆಗ್ತಲ್ಲ. ನಾವು ನೀಟಾಗಿ ಬಿಟ್ಟಿದ್ದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಪೋಸ್ಟ್ ಮಾಡೋದು. ನಾವು ಬಂದ್ಮೇಲೆ ಒಂದ್ 4-5 ತಿಂಗಳವರೆಗೂ ಏನು ಬೇಡ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ವ್ಲಾಗ್ ಆದ್ರೂ ಮಾಡಕ್ ಬಿಡ್ತೀರ. ಅದಕ್ಕೂ ಏನಾದ್ರೂ ಒಂದು ಹುಡುಕ್ತಾನೆ ಇರ್ತಾರೆ ಜನಗಳು, ಎಲ್ಲಾದ್ರೂ ಒಂದು ಹುಡುಕ್ತಾ ಇರ್ತಾರೆ ಪಾಯಿಂಟ್ ನ, ಏನಾದ್ರೂ ಒಂದ್ ಕೆದಕಿ ಹೇಳ್ತಾ ಇರ್ತಾರೆ. ಸೊ ಅಷ್ಟೇ, ಮುಂದಕ್ಕೆ ಹೇಳ್ಬಿಡು, ಲೆಂತ್ ಆಗ್ಬಿಟ್ಟು ಮತ್ತೆ ಅಷ್ಟೇ. ಜಾಸ್ತಿ ಇದ್ರೆ ನೀವು ನೋಡಲ್ಲ, ನಿಮ್ಗೂ ಬೋರ್ ಆಗುತ್ತೆ. ಇಲ್ಲಿಗೆ ಎಂಡ್ ಮಾಡ್ಬೇಡ ವ್ಲಾಗ್ನ. ಇಷ್ಟು ಡೀಟೇಲ್ಸ್ ನ ತುಂಬಾ ಜನ ಕೇಳಿದ್ರಿ. ಆಮೇಲೆ ಇನ್ನೊಂದಷ್ಟು ಜನ ನಾರ್ಮಲ್ ಡೆಲಿವರಿ ಹೆಂಗ್ ತಡ್ಕೊಂಡ್ರಿ, ನನ್ಗೆ ಈ ಡೇಟ್ ನಂದು ಈ ದಿವಸ ಇದೆ, ನನ್ಗೂ ಆಶೀರ್ವಾದ ಮಾಡಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಸೊ ಯಾರೆಲ್ಲ ಕೇಳಿದ್ರಿ ಅವ್ರೆಲ್ರಿಗೂ ನಾರ್ಮಲ್ ಆಗ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ತುಂಬಾ ಜನ ದೇವ್ರ ಮೇಲೆ ಭಾರ ಹಾಗೆ ಆಗುತ್ತೆ. ಇನ್ ಕೆಲವ್ರು ಎದ್ರುಕೊಂಡಿದೀನಿ ಹಂಗೆ ಹಿಂಗೆ ಅಂತೀರಾ, ಏನು ಮಾಡಕ್ ಆಗಲ್ಲ. ಭಯ ಮಾತ್ರ ಬೀಳ್ಬಾರ್ದು ಅಲ್ಲಿ. ಯಾಕಂದ್ರೆ ನಾವ್ ಎಷ್ಟು ಧೈರ್ಯವಾಗಿರ್ತೀವೋ ಅಷ್ಟು ಸೇಫ್ ಆಗಿ ಬರ್ತೀವಿ. ನಾವೆಷ್ಟು ಎಷ್ಟು ತಡ್ಕೋತೀರಾ ಅನ್ನೋದ್ರ ಮೇಲೆ ಅದನ್ನೇ ಧೈರ್ಯ ಅನ್ನೋದು. ಎಷ್ಟೋ ಜನ ಹೇಳ್ತಿದ್ರಿ ಕಮೆಂಟ್ ಅಲ್ಲಿ ನಾನು ಹೇಳಿದ್ಕೆ, ಹೌದು ಸಿಸ್ಟರ್ ನೀನ್ ಹೇಳಿದ್ ನಿಜ,
ಒಂದ್ ಮಗುಗೆ ಜನ್ಮ ಕೊಡೋದು ಅಷ್ಟು ಸುಲಭ ಅಲ್ಲ, ಸತ್ತಿ ಹುಟ್ಟು ಬಂದಂಗ ಆಗುತ್ತೆ, ಮತ್ತೆ ಆ ತರ ಇರುತ್ತೆ ನೋವು ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಹೌದು ಆ ತರ ಇರುತ್ತೆ, ಬಟ್ ಅದೆಲ್ಲ ನಿಮ್ ಮಗು ಮುಖ ನೋಡೋವರೆಗೂ ಮಾತ್ರ. ಆಮೇಲೆ ಒಂದ್ಸತಿ ನಿಮ್ ಮಗು ಮುಖ ನೋಡಿದಾಗ ನೀವ್ ಅದ್ ನೋವೆಲ್ಲ ಮರ್ತೆ ಹೋಗ್ಬಿಡ್ತೀರಾ. ಎಲ್ರು ಧೈರ್ಯ ತಗೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ ಮಗು ನೀವು ಸೇಫ್ ಆಗಿ ಎಲ್ರು ಮನೆಗೆ ಬನ್ನಿ. ತುಂಬಾ ಜನ ಪ್ರೆಗ್ನೆನ್ಸಿ ಇರೋರು ನಮಗೆ ವಿಶ್ ಮಾಡಿ ಅಂತ ಕೇಳಿದ್ರೆ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ. ಅಷ್ಟೇ ಈ ವ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಆಮೇಲೆ ಜಾಸ್ತಿ ವ್ಲಾಗ್ ಮಾಡಿದ್ರು ಬೈತೀರಾ, ಎಂತಾದ್ರೂ ಬೈತೀರಾ, ಆಗ್ಬೇಕು ಅಷ್ಟೇ. ಇಷ್ಟ ಇರೋರು ಅಂಬಿಕಾವೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಿಸ್ ಮಾಡ್ದೆ ಮಾಡಿ. ನೀನೇನಾದ್ರು ಹೇಳೋದಿದ್ರೆ ಹೇಳಿ. ನಂದಷ್ಟೇ ಇನ್ನೇನಿಲ್ಲ, ನಾನೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ನನಗೆ ಏನು ಅನ್ಸೋದು ಇನ್ನೇನಿಲ್ಲ, ಇದನ್ನ ಹೇಳಕ್ ಬರಲ್ಲ, ಅದಕ್ಕೆ ನಿನ್ನೆ ಲಾಸ್ಟ್ ನಾನು ಹೇಳ್ಸೋದು. ಓಕೆ, ಎಲ್ಲರೂ ಇಷ್ಟಪಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಷ್ಟಪಟ್ಟರು ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಬಾಯ್. ತುಂಬಾ ಜನ ಕಂಗ್ರ್ಯಾಚುಲೇಷನ್ಸ್ ನ ಸಾಕಷ್ಟು ಜನ ಹೇಳಿದ್ರಿ, 1000 ಕಮೆಂಟ್ಸ್ ಬಂದಿದೆ. ಸೊ ಯೂಟ್ಯೂಬ್ ಎಲ್ಲ ಹತ್ರ. ಸೊ ಯಾರೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಷ್ಟೇ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್.